ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾಳೆ ಹಾಸ್ಯ ಧಾರಾವಾಹಿಯ ಸಂಚಿಕೆ ಪ್ರೊಮೋ ಏನಾಗಿದೆ ನೋಡೋಣ ಬನ್ನಿ. ಇತ್ತ ಶಾಂತಿ ರಂಗನಾಥ್ ಅವ್ರ ಜೊತೆ ಜಗಳ ಮಾಡ್ತಾ ಇರ್ತಾಳೆ. ನನ್ನ ಮಗ ರವಿ ಮತ್ತೆ ಅಂತ ಶ್ರೀಮಂತರ ಮನೆ ಮಗಳು ಸೊಸೆಯಾಗಿ ಬಂದಿದ್ಲು, ಇಬ್ರು ಬದ್ದಂಗ ಆಗ್ಬಿಟ್ರಲ್ಲ ಅಂತ ಹೇಳಿ. ಅಂತ ರಂಗನಾಥ್ ಅವರು ಅವ್ನ್ ಮಾಡಿದ್ದು ಕೂಡ ತಪ್ಪೇ ಅಲ್ವೇನೆ, ಹಂಗಾಗಿ ತಾನೇ ಯಾರ್ ತಾನೇ ಸುಳ್ಳಿ ಕಳ್ಳಿ ಅಂತಂದ್ರೆ ಯಾರು ಸಹಿಸ್ತಾರೆ ಹೇಳು ಅಂತ ಅಂತಾರೆ. ಅಷ್ಟರಲ್ಲಿ ಮೀನಾ ಮತ್ತೆ ಸೂರ್ಯ ಬರ್ತಾರೆ. ಬರ್ತಿದ್ದಂಗೆ ಬಂದ್ರಪ್ಪ ಬಂದ್ರ, ಇಲ್ಲಿ ಯಾರ ಮನೆಗೆ ಅಂತ ಬಂದಿದ್ದೀರಾ ನೀವು? ಅಷ್ಟೆಲ್ಲ ಅವಮಾನ ಮಾಡಿ ಬೇಡ 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 ಅಂದ್ರು ಕೂಡ ಜಗಳ ತೆಗೆದು ಅಷ್ಟೆಲ್ಲ ಅವಾಂತರ ಮಾಡ್ದಲ್ಲ, ಏನಕ್ ಬಂದಿದ್ದೀರಾ? ಯಾವ್ದೇ ಕಾರಣಕ್ಕೂ ಈ ಮನೆಯಲ್ಲಿ ನಿಮಗ್ ಜಾಗ ಇಲ್ಲ, ಈ ಮನೆ ಬಿಟ್ಟು ಹೋಗ್ತಾ ಇರಿ, ಇಲ್ಲ ನಾನಿರ್ಬೇಕು ಇಲ್ಲ ನೀವಿರ್ಬೇಕು, ಎರಡರಲ್ಲೊಂದು ತೀರ್ಮಾನ ಆಗ್ಬೇಕು. ನೀವಿರೋ ಜಾಗದಲ್ಲಿ ನಾನು ಇರೋದಿಲ್ಲ, ಮನೆ ಬಿಟ್ಟು ತೊಲಗ್ತಾ ಇರಿ, ಇದು ನಮ್ಮಪ್ಪ ಕಟ್ಸಿದ ಮನೆ, ನನ್ನ ಮನೆ ಇದು ಅಂತ ಹೇಳ್ತಾಳೆ. ಹಾಗಂದಾಗ ಸೂರ್ಯ ಇದ್ದವನು ಎಲ್ಲಾದ್ರೂ ಮನೆ ನೋಡ್ಕೊಂಡಿದ್ಯಾ ಇಲ್ಲ ಮನೆ ಏನಾದ್ರು ಮಾಡ್ಕೊಡ್ಬೇಕಾ ಅಂತ ಹೇಳಿ ಕೇಳ್ತಾನೆ. ಕೇಳಿದ ತಕ್ಷಣ ಶಾಕ್ ಆಗ್ಬಿಡುತ್ತೆ ಅವಳಿಗೆ. ಹಾಗಂತರ ರಂಗನಾಥ್ ಅವ್ರ ಅಂತಾರೆ, ಏನಪ್ಪಾ ನೀನೇ ಹೊಡೆದೆ ಅಂತ ಹೇಳಿ ಮುಂದಾಗ ಹೊಡೆದೆ ಅಂತ ಹೇಳಿ ಎಲ್ಲ ಆಪಾದನೆ ಮಾಡ್ಸಿದ್ದಾರೆ, ನೋಡಪ್ಪ ಹೆಂಗಿದ್ದಾರೆ. ಕಳತನದ ಅಪವಾದ ಹೊರ್ಸಿದ ಮೇಲೆ ತಾನೇ ಅವಳ ಮೇಲೆ, ಅವಳು ಚೈನು ಕೂಡ ಕದ್ದಿರ್ಲಿಲ್ಲ ಏನಿಲ್ಲ. ಅದಕ್ಕೆ ಕೇಳ್ತಾಳೆ ಇವಳು ಶಾಂತಿ, ನೀನ್ ಯಾಕೆ ಚೈನ್ ತೆಗ್ದು ಕೊಡ್ಬೇಕಿತ್ತು? ಅವ್ರು ಇರ್ಲಿಲ್ವ? ಅವರು ಬಂದು ತಗೊಳ್ಳೋರು, ಈ ತೋರ್ಸಿದೆ ಆರ್ದಲ್ಲೇ ಬಿಟ್ಟಿರ್ಬೇಕಿತ್ತು, ಬಂದು ತೋರ್ಸಿದ್ರೆ ಅವ್ರು ತಗೊಂಡೋಯ್ತಿರ್ಲಿಲ್ವಾ ಅಂತ ಹೇಳ್ತಾಳೆ. ಇಲ್ಲ ಅತ್ತೆ, ನಾನು ಚೈನ್ ಖಂಡಿತ ನಾನು ಕದ್ದಿರ್ಲಿಲ್ಲ, ಕೊಡೋಕೆ ಅಂತಾನೆ ಹೋಗಿದ್ದು, ಅಷ್ಟಲ್ಲ ಆತರ ಅಪವಾದ ಹೊರ್ಸಿದ್ರು ಅಂತ ಹೇಳ್ತಾಳೆ. ಹಂಗೆ ಹೇಳಿದ್ರು ಕೂಡ ಇವಳು ನಂಬೋದಿಲ್ಲ. ಸರಿ ಆನಂತರ ಆಯ್ತು ಬಿಡಪ್ಪ ನಾವು ಹೋಗ್ತೀವಿ ಮನೆ ಬಿಟ್ಟು ಅಂತ ಹೇಳ್ತಾರೆ. ಹೇಳ್ದಾಗ ರಂಗನಾಥ್ ಅವರು, ನನ್ನ ಮಗನಿಲ್ಲದ ಮನೆಯಲ್ಲಿ ನಾನು ಕೂಡ ಇರೋದಿಲ್ಲ ಅಂತ ಹೇಳಿ ಅವರು ಕೂಡ ಹೊರಗ್ ಬರ್ತಾರೆ. ಹೊರಗ್ ಬಂದಾಗ ಸೂರ್ಯ ಮತ್ತೆ ಮೀನಾ, ಸೂರ್ಯನು ಕೂಡ ಅಳ್ತಾ ಇರ್ತಾನೆ. ಅಲ್ಲೇ ಕೂತಿರ್ತಾರೆ. ಸ್ವಲ್ಪ ಹೊತ್ತು ಕೂತಾಗ, ಎಲ್ಲಿ ಹೋಗ್ತೀಯೋ ಕಂದ, ಮನೆ ಬಿಟ್ಬಿಟ್ಟು ಎಲ್ಲಿ ಹೋಗ್ತೀಯೋ ನೀನು? ಬೇಡ ಬಾರಪ್ಪ, ಅಯ್ಯೋ ಬಿಡಪ್ಪ, ಜಗತ್ತು ವಿಶಾಲವಾಗಿದೆ, ಎಲ್ಲೋ ಒಂದ್ ಕಡೆ ಬದುಕೊಳ್ತೀವಿ, ನಮಗೂ ಅಂತ ದೇವ್ರು ಒಂದಿಷ್ಟು ಜಾಗ ಇಟ್ಟೇ ಇರ್ತಾನಲ್ವಪ್ಪ, ಆದ್ರೆ ನೀನು ಹುಷಾರಪ್ಪ, ನೀನು ಚೆನ್ನಾಗಿದ್ರೆ ನನಗೆ ಧೈರ್ಯ, ನಾನು ಹೇಗ್ ಬೇಕಾದ್ರೂ ಬದುಕ್ತೀನಿ, ನೀನ್ ಚೆನ್ನಾಗಿರ್ಬೇಕಪ್ಪ, ಟೈಮ್ ಮಾತ್ರೆ ತಗೋಪ್ಪ ಅಂತ ಹೇಳ್ತಾರೆ. ಹಾಗಂದಾಗ ನಿನ್ ಬಿಟ್ಟಿರಕ್ ಆಗುತ್ತಿನೋ ಕಂದ ನನಗೆ ಅಂತ ಹೇಳ್ತಾರೆ. ಧೈರ್ಯ ಮಾಡ್ಕೊಪ್ಪ, ನೀನ್ ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇಲ್ವಪ್ಪ, ನನಗದೇ ಆಶೀರ್ವಾದ, ಹೇಗೂ ಇರ್ತೀವಿ ಬಿಡಪ್ಪ, ನನ್ನ ಹೆಂಡತಿಗೂ ನನಗೂ ಎಲ್ಲೋ ಒಂದು ಜಾಗ ಮಾಡ್ಕೊಳ್ತೀವಿ ಅಂತ ಹೇಳಿ ಓಡ್ತಾಳೆ. ಹಾಗೆಲ್ಲ ಹೊರಟ ಮೇಲೆ ಆನಂತರ ಬರ್ತಾ ಇರ್ತಾರೆ. ಬರ್ಬೇಕಾದ್ರೆ ರಂಗನಾಥ್ ಅವರು ಕೂತಿರ್ತಾರೆ, ಇಲ್ಲಿ ಅಳ್ತಾ ಕೂತಿರ್ತಾರೆ. ಹಿಂದೆ ಅವನ ಜೊತೆ ಕಳೆದಂತ ಸಮಯನೆಲ್ಲ, ಮೀನಾ ಅವ್ರ ಜೊತೆ ಕಳೆದಂತ ಸಂದರ್ಭನೂ ಕೂಡ ಜ್ಞಾಪಿಸ್ಕೊಳ್ತಾ ಕೂತಿರ್ತಾರೆ. ಅಳ್ತಾ ಕೂತಿರ್ಬೇಕಾದ್ರೆ ಶಾಂತಿ ಬರ್ತಾಳೆ. ನೀವ್ ಯಾಕ್ರಿ ಇಲ್ಲಿ ಕೂತಿದ್ದೀರಾ, ಬನ್ನಿ ಒಳಕ್ಕೆ. ಮನೆ ಹಾಳಿ ನನ್ ಬರೋದಿಲ್ಲ, ಹೋಗೆ, ನನ್ನ ಮಗನಿಲ್ಲ ಜಾಗ ಖಂಡಿತ ನಾನು ಕೂಡ ಬರೋದಿಲ್ಲ ಅಂತ ಮಗ ಸೊಸೆನ ಹೊರ ಹಾಕ್ಬಿಟ್ಟಳೆ ಚಾಂಡಾಳಿ, ನನ್ ಬರೋದಿಲ್ಲ ಹೋಗ್ ಅಂತ ಅಂತಾರೆ. ಆನಂತರ ಶಾಂತಿ ಏನೂ ಮಾಡ್ಲಾರ್ದೆ ನಿಂತಿರ್ತಾಳೆ. ಬಹಳಷ್ಟು ಅಳ್ತಾ ಇರ್ತಾರೆ ರಂಗನಾಥ್ ಅವರು ಕೂಡ. ಇತ್ತ ಸೂರ್ಯ ಚೇತನಿಗೆ ಫೋನ್ ಮಾಡ್ಬಿಟ್ಟು, ಮನೆಯಲ್ಲಿ ಇಷ್ಟೆಲ್ಲ ಗಲಾಟೆ ಆಯ್ತು ಕಣೋ, ನಾವು ಮನೆ ಬಿಟ್ಟು ಬರ್ತಾ ಇದೀವಿ, ಕಾರ್ ಶೀಟ್ ಹತ್ರ ಬರ್ತೀವಿ, ನಮ್ಗೆ ಯಾವ್ದಾದ್ರು ಮನೆ ಒಂದು ವ್ಯವಸ್ಥೆ ಮಾಡ್ಬೇಕು ಕಣೋ ಅಂತ ಹೇಳ್ತಾರೆ. ಅದಕ್ಕೆ ಅವಳು ನನ್ ಜೊತೆ ಇದ್ದಾಳೆ ಅಂತ ಹೇಳ್ತಾರೆ. ಆಂತರ ಮೀನಾ ಸಖತ್ ಅಳ್ತಾಳೆ. ನನ್ನಿಂದಲೇ ಎಲ್ಲ ಆಗಿದ್ದು, ಇಷ್ಟೆಲ್ಲ ನಾನೇ ಕಾರಣ, ನೀನ್ ಯಾಕಮ್ಮ ಹಂಗ ಅನ್ಕೊಡ್ತೀಯ? ಮಾಡದೇ ಇರೋ ಅಂತ ಅಪರಾಧಕ್ಕೆ ಅಪರಾಧನ ನಿನ್ ಮೇಲೆ ಹೊರ್ಸಿದ್ರು, ನೀನ್ ಚೈನ್ ಕದ್ದಿದ್ಯಾ ಅಂತ ಹೇಳಿದ್ರೆ ಅದನ್ನ ನೋಡ್ಕೊಂಡು ಯಾರ್ ತಾನೇ ಸುಮ್ನಿರ್ತಾರಮ್ಮ? ನನಗೂ ನೋವಾಗಲ್ವಾ? ಹಳಬೇಡ, ಸುಮ್ನಿರು, ನೋಡು ನೀನ್ ಚೆನ್ನಾಗ್ ನೋಡ್ಕೊಳ್ತೀನಿ ನಾನು, ಹಳಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಸೂರ್ಯ. ಅವನಿಗೂ ಒಂಥರ ನೋವಾಗತ್ತೆ. ಸರಿ ಚೇತನ್ನ ಮನೆ ನೋಡು ಅಂತ ಅಂದ್ಮೇಲೆ, ಆಯ್ತು ಕರ್ಕೊಂಡ ಅದಕ್ಕೆನ ನಾವೆಲ್ಲಾದ್ರೂ ಮನೆ ಹುಡ್ಕೋಣ ಅಂತ ಹೇಳಿ ಚೇತನ್ ಹೇಳ್ತಾನೆ. ಈ ಮುಂದಿನ ಈ ಸಂಚಿಕೆಯ ಪ್ರೊಮೋ ಎಲ್ಲರೂ ಕೂಡ ನೋಡಿ, ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಶೇರ್ ಮಾಡಿ, ಲೈಕ್ ಕೊಡಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.